ಚುತ್ವ ಸಂಧಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸರ್, ಮುದ್ದಣ್ಣನ್ನ ಜೈಲಿಗೆ ದಬ್ಬೋ ಪ್ರಯತ್ನದಲ್ಲಿದ್ದೀರಿ ಅಂತ ನನಗೆ ಗೊತ್ತು. ಆದರೆ ಅವನ ಅಕ್ವಿಟ್ ಆಗಿ ಜೈಲಿಂದ ಹೊರಗೆ ಬಂದಮೇಲೆ ಈ ಸ್ಟೇಷನ್ಗಾಗಲೇ 4 ಜನ ಇನ್ಸ್ಪೆಕ್ಟರ್ ಬಂದು ಹೋದ್ರು. ನೀವು 5ನೇವರು. ವಯಸ್ಸಿನಲ್ಲಿ ಹಿರಿಯರು ನೀವು. ಪಂಚಮಂ ಕಾರ್ಯಸಿದ್ಧಿ ಅನ್ನೋದನ್ನ ಕೇಳಿದಿರ? ನನ್ನ ಫ್ರೆಂಡ್ಸ್ ಎಲ್ಲ ಕೇಳೋರು, ನಿನ್ನಂತ ಹುಡುಗಿಗೆ ಒಬ್ಬ ರೌಡಿ ಬ್ಯಾಕ್ಗ್ರೌಂಡ್ ಇದ್ದು ಹುಡುಗ ಹೇಗ್ ತಾನೇ ಇಷ್ಟ ಆಗ್ತಾನೆ ಅಂತ. ನಾನು ಅದನ್ನೇ ಕೇಳಬೇಕು ಅನ್ಕೊಂಡಿದ್ದೆ. ಹೇಳ್ತೀನಿ ಕೇಳಿ. ಮೊದಲೆಲ್ಲ ಈ ಬಸ್ಗಳಲ್ಲಿ ಶಾಲೆ ಕಾಲೇಜು ಹುಡುಗಿರು ಈ ಡ್ರೈವರ್ ಪಕ್ಕ ಬಂದು ನಿಂತ್ಕೊಳ್ಳೋರು, ಅವ ಡ್ರೈವಿಂಗ್ ಮಾಡೋದು ನೋಡೋಕ್ಕೆ. ಅವರ ಪಾಲಿಗೆ ಅವನೇ ಹೀರೋ. ಅವ ಸ್ಟೇರಿಂಗ್ ತಿರುಗಿಸ್ತಿದ್ರೆ ಇಡೀ ಪ್ರಪಂಚನೇ ತಿರುಗಿಸ್ತಿದ್ದಾನೇನೋ ಅನ್ನೋ ಫೀಲಿಂಗ್ ಫುಲ್. ಅವನು ಪಾಪ ಸಂಜೆ ಬಸ್ಸನ್ನು ಡಿಪ್ಪೋದಲ್ಲಿ ಬಿಟ್ಟು ಒಂದು 90 ಹಾಕ್ಕೊಂಡು ಹೆಂಡತಿಗೆ ಹಾಫ್ ಚಿಕನ್ ಕಬಾಬು, ಮಕ್ಕಳಿಗೆ 2 ಪ್ಯಾಕೆಟ್ ರಸ್ಕು, 1 ಪ್ಯಾಕೆಟ್ ಹಾಲು, ಕಪ್ಪು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡು ಮನೆಗೆ ಹೋಗೋನು. ಆದರೆ ಈ ಹುಡುಗಿರಿಗೆ ಭ್ರಮೆ ಕಳಚಲ್ಲ, ವಾಸ್ತವ ಅರ್ಥ ಆಗಲ್ಲ. ಕಥೆ ಕೇಳಕ್ ಚೆನ್ನಾಗಿದೆ, ಆದ್ರೆ ಈಗಿದೆಲ್ಲ ಯಾಕೆ? ನಿಮ್ದು ಅದೇ ತರನ ಅಂತ ಡೌಟು. ನಾನು ನಿಮ್ಗೆ ಇಮಿಚೋರ್ ಥರ ಕಾಣಿಸ್ತಿದ್ದೀನಾ? ನೀವು ನನಗೆ ಇಷ್ಟ ಅಂತ ಹೇಳಿದೆ, ಲವ್ ಮಾಡ್ತಿದ್ದೀನಿ ಅಂತ ಹೇಳಿಲ್ವೇ? ಅಮೆರಿಕಾದಲ್ಲಿ ಒಂದು ಮ್ಯೂಸಿಕ್ ಫೆಸ್ಟಿವಲ್ ಇದೆ, ಅಟ್ಲಾಂಟಾದಲ್ಲಿ. ಇಟ್ಸ್ ದ ವಿಕ್ಟರ್ ವೂಟಾನ್ ಶೋ. ಇಟ್ಸ್ ಮೈ ಮೋಸ್ಟ್ ಫೇವ್ರೆಟ್ ಜಾಸ್ ಗ್ರೂಪ್. ಶುರುವಾಗೋಕೆ ಮುಂಚೆನೇ ಮುಗಿದೋಯ್ತು. ಯಾವುದು ಅಷ್ಟು ಸುಲಭದಲ್ಲಿ ಮುಗಿದೋಗಲ್ಲ. ಸೆಲೆಕ್ಟ್ ಆದರೆ 6 ತಿಂಗಳಲ್ಲಿ, ಉಳಿದ 6 ತಿಂಗಳು ಇಲ್ಲೇ. ಮಧು ಮಧುರ ಮಧು ಮಧುರ ಭಾವವು. ಅಪ್ಪ, ಈ ಪಲ್ಲವಿ ಸಾಲ್ಗಳು ಓಕೆ, ಬಟ್ ಚರಣ ಮೀಟ್ರಿಗೆ ಸೆಟ್ ಆಗ್ತಾ ಇಲ್ಲ. ಡೋಂಟ್ ಯು ಥಿಂಕ್ ಸೊ? ಏನಂತ ಲಿರಿಕ್ಸ್ ಬರೀತಾರಪ್ಪ ಇವರು. ಓಕೆ, ಡೋಂಟ್ ವರಿ. ಇವಾಗ ಬರೀ ಪಲ್ಲವಿ ತಗೊಳ್ಳೋಣ, ಚರಣ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ. ಓಕೆನಾ? ಟೇಕ್ ದಿಸ್, ಆ ಕಡೆ ಇಟ್ಬಿಡಿ. ಹೇ, ವಾಟ್ಸ್ಆಪ್ ಮಗಳೇ, ಸಾಹಿತ್ಯನೂ ನೀನೇ ನೋಡ್ಕೋತೀಯ, ರಾಗಗಳನ್ನು ನೀನೇ ನೋಡ್ಕೋತೀಯ, ಸ್ಟುಡಿಯೋನೂ ನೀನೇ ನೋಡ್ಕೋತೀಯ, ರೆಕಾರ್ಡಿಂಗ್ಗಳನ್ನು ನೀನೇ ನೋಡ್ಕೋತೀಯ. ಹೋಗ್ಲಿದ್ದು ಸಾಕು, ಪಾಯಿಂಟಿಗೆ ಬಾ. ನೀನು ಹೋಗಿ ಅಮೆರಿಕಾದಲ್ಲಿ ಸೆಟ್ಲ್ ಆಗ್ಬಿಟ್ರೆ ನಾನೇನಮ್ಮ ಮಾಡಲಿ? ಕಮ್ ಆನ್, ಯು ಶುಡ್ ನಾಟ್ ಬಿ ಸೇಯಿಂಗ್ ದಿಸ್. US ಬರೀ 20 ಗಂಟೆ ಜರ್ನಿ ಪಾ. ದಿಸ್ ಯು ಆಲ್ಸೋ ನೋ. ಆ್ಯಂಡ್ ನಾನಿನ್ನೂ ಸೆಲೆಕ್ಟೇ ಆಗಿಲ್ವಲ್ಲ. ರಿಲ್ಯಾಕ್ಸ್, ಟೇಕ್ ಇಟ್. ರೆಡಿನಾ? ಐ ಆಮ್ ಗೋಯಿಂಗ್. ಓಕೆ ಮಗಳೇ, ಹಾಂ, ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಈ ಮುದ್ದಣ್ಣ ಬೇಕಿತ್ತ? ಎಲ್ಲರೂ ಅನ್ಕೊಂಡ ಹಾಗೆ ಅವರಲ್ಲಪ್ಪ. ಹೀ ಈಸ್ ನೈಸ್. ಡೋಂಟ್ ಯು ವರಿ, ಓಕೆ? 1.5 ವರ್ಷದಿಂದ ಅದೇ ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ಸಂಬಳ ಅಂತೂ ತಡವಾಗಿ ಬರ್ತಿತ್ತು, ಅದಿದ್ದಿದ್ದೆ. ಆದರೆ 3 ತಿಂಗಳಿಂದ ಸಂಬಳನೇ ಕೊಟ್ಟಿಲ್ಲ. ಅದನ್ನು ಕೇಳಕ್ಕೆ ಹೋದರೆ ಬೈದು ಬಾಯಿ ಮುಚ್ಚಿಸ್ತಿದ್ರಂತೆ. ಇವ್ರಿಗೂ ರೋಸ್ ಹತ್ತೋಗಿತ್ತು. ಅದಕ್ಕೆ ಮೇಲ್ದನಿಯಿಂದ ನನ್ನ ಸಂಬಳ ಕೊಡಿ ಅಂತ ಕೇಳಿದ್ರಂತೆ. ಅದಕ್ಕೆ ನೀನು ಆಫೀಸಲ್ಲಿ ಚೆಕ್ ಕದ್ದಿದ್ಯಾ, ದುಡ್ಡು ಕದ್ದಿದ್ಯಾ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡಿಸಿದ್ದಾರೆ. ನನ್ನ ಗಂಡ ಹೊಟ್ಟೆಗಿಲ್ಲ ಅಂದರೂ ಕದಿಯಲ್ಲ. ಈಗ ಹೇಗಾದರೂ ಮಾಡಿ ನನ್ನ ಗಂಡನ್ನ ಜೈಲಿಂದ ಬಿಡಿಸಿ. ನಾಯಿ ದುಡಿಸ್ದಂಗೆ ದುಡಿಸಿ ಸಂಬಳ ಕೊಡೋದವರು ಆಗಲೂ ಇದ್ರು, ಈಗಲೂ ಇದ್ದಾರೆ ಅಲ್ವಾ ಮೇಷ್ಟ್ರೆ?
ಕೊಡೋಕೆ ಅಂತ ನನ್ನ ಹತ್ರ ಏನೂ ಇಲ್ಲ. ಅವ್ರ ಸಂಬಳನ ವಸೂಲಿ ಮಾಡಿ ನಿಮ್ಮ ಫೀಸು ಅಂತ ಇಟ್ಕೊಳ್ಳಿ. ದಯವಿಟ್ಟು ನನ್ನ ಗಂಡನ ಬಿಡಿಸ್ಕೊಟ್ಬೇಡಿ. ದುಡ್ಡು ಬೇಡ, ಇದೊಂದು ಕೆಲಸ ನನ್ನ ಅಕೌಂಟ್ಗೆ. ಹಲೋ ಸರ್, ವಾಟ್ ಕೆನ್ ಐ ಡೂ ಫಾರ್ ಯು? ಯಾ ಡೂ ಫಾರ್ ಯು ಬಾಸ್ ಇದ್ದಾರಾ? ಇದಾರೆ. ಏನ್ ಕೆಲಸ ಆಗ್ಬೇಕಿತ್ತು? ಅದೇ ಒಂಚೂರು ಕಿಡ್ನಾಪ್ ಮಾಡಬೇಕಿತ್ತು. ಕಮ್ ಆನ್ ಸರ್, ಡೂ ಯು ಹ್ಯಾವ್ ಅನ್ ಅಪಾಯಿಂಟ್ಮೆಂಟ್? ಅಪಾಯಿಂಟ್ಮೆಂಟ್ ಎಲ್ಲೋ? ಅಣ್ಣ ಅದು ಜೋಸಫ್ ಹತ್ರ. ಅಪಾಯಿಂಟ್ಮೆಂಟ್ ಕಮ್ ಆನ್ ಸರ್. Who the hell are you? How can you enter my cabin without my permission? Do you have an appointment? Get lost! Get lost! English. I know how to deal with you. Ah! Gun. Original. Do you know who I am? I will call police commissioner right now. ಐ ನೋ ಮಾ, ಐ ನೋ. I will sue you. I will sue you. ಇವ್ನು ಯಾಕೋ ಸುಸ್ಸು ಅಂತವನೆ? ಅಣ್ಣ ತುಂಬ ಜಲ್ದಿ ಮಾತಾಡ್ತಾವನೆ, ನನಗೂ ಅರ್ಥ ಆಗ್ತಾ ಇಲ್ಲ. ಹೆಂಗೋ ಎತ್ತಕೊಂಡು ಹೋಗ್ತೀವಲ್ಲ, ಇನ್ನೊಂದ್ಸಲ ಹೇಳ್ಸೋಣ ಬಿಡಿ. ಅದು ಸರಿ. ನಾ ಕೇಳುದು ಅಲ್ಲ, ನಿಮಗೇನಾದರೂ ತಲೆಗಿಲೆ ಕೆಟ್ಟಿದ್ಯಾ? ಈಗ ಕೆಲಸ ಮಾಡಿದವನಿಗೆ ಸಂಬಳ ಕೊಡಬೇಕೋ ಬೇಡವಾ? ನೀವು 3 ತಿಂಗಳು ಸಂಬಳ ಕೊಡದಿದ್ರೆ ಅವ್ನು ಎಲ್ಲೋ ಹೋಗಿ ಸಾಯೋದಪ್ಪ. ಈಗ ನಿಮ್ ಬಾಸ್ ನಮ್ ಜೊತೆನೆ ಇರ್ತಾನೆ, ಕೇಸು ವಾಪಸ್ ತಗೋತೀವಿ. ಅವನನ್ನ ಜಲೀನ್ ಬಿಡಿಸ್ತೀವಿ ಸರ್. ಸಂಬಳ ಇವತ್ತೇ ಚುಕ್ತ ಮಾಡ್ತೀವಿ. ಆಮೇಲೆ ಬಂದು ಬಿಡಿಸ್ಕೊಂಡು ಹೋಗಿ. ಬೇಗ ಕೇಸ್ ವಾಪಸ್ ತಗೊಂಡು Yes, sir. ಅವನ್ನ ಇವತ್ತೇ ಬಿಡಿಸ್ರು. Okay, sir. Do it today only. ಇವತ್ತು ಶನಿವಾರ, ಸಂಜೆ ಬೇರೆ ಆಗೋಯ್ತು, ನಾಳೆ ರಜಾ. ಅಯ್ಯೋ ಸರ್, ಕೋರ್ಟು ಮಂಡೆಯಿಂದಾನೇ ಸ್ಟಾರ್ಟ್ ಆಗೋದು. ಮೊದಲು ಅವ್ರನ್ನ ಬಿಡಿಸಿ ಆಮೇಲೆ ನಿಮ್ಮನ್ನ ಬಿಡಿಸ್ತೀವಿ. ಹ್ಯಾಪಿ ವೀಕೆಂಡ್ ಸರ್. Remind them. ಯಾಕೋ ಇವಳು ಪದೇ ಬೀಳ್ತಾವಳೆ? ಮೂರ್ಛೆ ರೋಗ ಇರ್ಬೇಕಣ್ಣ. ಪಾಪ.